ಸ್ನೇಹಿತರೆ ನಮಸ್ಕಾರ. ನಾವು ಲಹರಿ ಹೊಲಿಗೆ ಕೇಂದ್ರದಿಂದ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸ್ಗೆ ಹೊಸದಾಗಿ ಕವನ ಅಡ್ಮಿಷನ್ ಆಗಿದ್ದಾರೆ. ಬನ್ನಿ, ಅವರಿಗೆ ಯಾವ ರೀತಿ ಆಸಕ್ತಿ ಇತ್ತು ಹೊಲಿಗೆ ಕಲಿಯೋದಕ್ಕೆ ಅಂತ ಕೇಳೋಣ. ಏನಪ್ಪ ಏನು ಇಂಟ್ರೆಸ್ಟ್ ಅಂತ ಜಾಯ್ನ್ ಆಗಿದ್ದು? ಈ ಟೈಮಲ್ಲಿ ರಜೆ ಇರ್ತಾರೆ, ಅದರಿಂದ ಏನಾದರೂ ಬೇರೆ ಆಕ್ಟಿವಿಟೀಸ್ ಕಲಿಬೇಕು ಇದನ್ನ ಟ್ರೈ ಮಾಡಬೇಕು ಅಂತ ಸೇರ್ಕೊಂಡಿದ್ದೆ. ಏನು ಏಜ್ ನಿಂದ? ನನಗೀಗ ಸೆಕೆಂಡ್ ಕಿಲೋಮೀಟರ್ 18. ಓಕೆ ಓಕೆ. ಮತ್ತೆ ಬೇರೆ ಹುಡುಗಿರ್ಗೂ ಏನಾರು ಹೇಳ್ಬೇಕು ಅಂತ ಅನ್ಸುತ್ತಾ ರಜೆಯಲ್ಲಿ? ಅವ್ರ ಇಂಟ್ರೆಸ್ಟಿಗೆ ಬಂದು ಸೇರ್ಕೊಳ್ಳಿ. ಓಕೆ ಓಕೆ, ತಗೊಳಪ್ಪ. ಥ್ಯಾಂಕ್ ಯು, ವೆಲ್ಕಮ್. ಮತ್ತೆ ಚೆನ್ನಾಗಿ ಕಲಿಸ್ಕೊ ಆಯ್ತಾ? ವೆಲ್ಕಮ್ ಮೇಡಮ್. ನಿಮ್ ಟೀಮಿಗೆ ಇನ್ನೊಂದು ಸಣ್ಣ ಹುಡುಗಿ ಸೇರ್ಕೊಂಡಿದ್ದಾಳೆ ನೋಡಿ. ಇವರೆಲ್ಲ 18 ಇಯರ್ಸ್ ಅವ್ರೇನೆ. ಹೆಂಗ್ ಅನ್ಸುತ್ತೆ ಮೇಡಮ್ ಚಿಕ್ಕ ಚಿಕ್ಕ ಮಕ್ಳಿಗೆ? ಖುಷಿ ಆಗುತ್ತೆ ಮೇಡಮ್. ಅವ್ರ ಆಸಕ್ತಿ ನೋಡಿದ್ರೆ ಟೈಲರಿಂಗ್ ಬಗ್ಗೆ ಕಲಿತಿದೀನಿ ಅಂತ ಅದು ಹೇಳ್ತಿಲ್ಲ ಮೇಡಮ್. ಮನುಷ್ಯರು ಬಟ್ಟೆ ಹಾಕೊಳ್ಳೋರ್ಗ ಅದಕ್ಕಂತೂ ಇದಿಲ್ಲ. ಯಾರಾದ್ರೂ ಅಟ್ಲೀಸ್ಟ್ ಯಾರಿಗೂ ಹೊಲಿಯೋದ್ ಬೇಡ, ಅವ್ರಿಗೆ ಅವ್ರು ಹೊಲ್ಕೊಂಡ್ರೆ ಸಾಕು. ಅದೇ ದೊಡ್ಡವ್ರು ಕಲಿತಾರಲ್ಲ ಆ ತರನೇ ಕಲಿತಾರ? ಹೇಗೆ ತುಂಬಾ ಕಷ್ಟ ಆಗುತ್ತಾ ಹೇಳ್ಕೊಡಕ್ಕೆ? ಮಕ್ಕಳು ಬಹಳ ಶಾರ್ಪ್ ಅಲ್ಲ ಮೇಡಮ್. ಗೊತ್ತಲ್ಲ ಈಗಿನ ಜನರೇಷನ್ ಹೇಗೆ ಅಂತ. ಚೆನ್ನಾಗಿ ಕಲಿತಾರೆ ಅವಾಗ. ನಮ್ ಕವನ ನೋಡ್ಬೇಕು ಅಂದ್ರೆ ಇವ್ರ ಸ್ಪಿರಿಟ್ ನೋಡಿದ್ರೆ ಗೊತ್ತಾಗುತ್ತೆ ಕಲಿತಾಳೆ ಅಂತ. ಬೇಗ ಅಳತೆ ಆಗ್ಲೇ ಈಗ ಹೇಳ್ಕೊಟ್ನಲ್ಲ ಲೆಕ್ಕನ, ಅಳತೆ ಆಗ್ಲೇ ಹೇಳ್ತಾ ಇದ್ರು, ಸ್ವಲ್ಪ ಪರವಾಗಿಲ್ಲ. ಡೈರೆಕ್ಟ್ ಬ್ಲೌಸ್ ಏನೇ ಹೇಳ್ಕೊಡ್ತಾ ಇದ್ದಾರಲ್ವಾ? ಏನ್ ಅನ್ಸುತ್ತೆ? ಕಷ್ಟ ಅನ್ಸುತ್ತೆ ಆತರ ಏನಾದ್ರು ಅನ್ಸುತ್ತಾ? ಫಸ್ಟ್ ಟೈಮ್ ಅಲ್ವಾ, ಹೆಂಗೆ ಅಂತ ಗೊತ್ತಾಗಲ್ಲ. ಒಂಚೂರು ಟಚ್ ಇಲ್ಲ, ಟಚ್ ಇಲ್ಲ. ಮಿಷನ್ ಟಚ್ ಇಲ್ಲ. ಗೊತ್ತಾಗುತ್ತೆ ಮುಂದೆ. ಈಗ ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತೀವಲ್ವಾ, ಮಿಷನ್ ಕೂಡ ಅವ್ರು ತುಂಬಿಲ್ಲ, ಗೊತ್ತಾಗುತ್ತೆ ಏನು ಅಂತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕಲ್ತ್ಕೊಡಿ ಚೆನ್ನಾಗಿ, ಸೀರಿಯಸ್ ಆಗಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.